ಹಾಯ್ ಗೈಸ್, BMTC ಇಂದ 2500 ಕಂಡಕ್ಟರ್ ಹುದ್ದೆಗಳ ನೇಮಕಾತಿಗೆ KA ಇಂದ ಒಂದು ಅಫಿಷಿಯಲ್ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಹಾಗೆ ಈ ಒಂದು ಹುದ್ದೆಗೆ ಅರ್ಹತೆಯನ್ನು, ವಯೋಮಿತಿ, ಪಠ್ಯಕ್ರಮ, ವೇತನ, ಆಯ್ಕೆ ವಿಧಾನ, ಅಪ್ಲೈ ಮಾಡುವ ದಿನಾಂಕ ಎಲ್ಲದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗೆ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಇದ್ರು ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಇದು BMTC ಇಂದ ಒಂದು 2500 ಕಂಡಕ್ಟರ್ಗಳ ಒಂದು ಹುದ್ದೆಯ ನೇಮಕಾತಿಯಾಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು, ಅಫಿಷಿಯಲ್ ನೋಟಿಫಿಕೇಶನ್ ಕೂಡ ಒಂದು KA ಇಂದ ರಿಲೀಸ್ ಮಾಡಿದ್ದಾರೆ. ಸೊ ಬೆಂಗಳೂರು ಮಹಾನಗರ ಸಾರಿಗೆ, ಸೊ ಮೊದಲನೇದಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. ಸೊ ಇಲ್ಲಿ ನೋಡ್ಬೋದು KA ಇಂದ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಸೊ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಖಾಲಿ ಇರುವ ನಿರ್ವಾಹಕ ದರ್ಜೆ 3 ಮೇಲ್ವಿಚಾರಕೇತರ ಹುದ್ದೆಗಳ ಸಂಸ್ಥೆಯ ಪದವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳು 1982 ಮತ್ತು ತದನಂತರ ಹೊರಡಿಸಲಾಗಿರುವ ತಿದ್ದುಪಡಿ ಅನುಸಾರ ಮಿಕ್ಕಿಳಿದ ಹಾಗೂ ಸ್ಥಳೀಯ ಈ ಎರಡೂ ವೃಂದಗಳಿಗೆ ಪ್ರತ್ಯೇಕವಾಗಿ ಮೀಸಲಿರುವ ಹುದ್ದೆಗಳು ಅರ್ಹ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲು ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸೊ ಟೋಟಲ್ ಮಿಕ್ಕಿಳಿದ ವೃಂದ 2286 ಹುದ್ದೆಗಳಿದಾವೆ. ಸೊ ವರ್ಗೀಕರಣ ಹುದ್ದೆಗಳ ಒಂದು ವರ್ಗೀಕರಣ ಕೂಡ ಕೊಟ್ಟಿದ್ದಾರೆ. ಹುದ್ದೆಗಳ ಒಂದು ವರ್ಗೀಕರಣ ಕೂಡ ಕೊಟ್ಟಿದ್ದಾರೆ. ಸೊ ಇದು ಮಿಕ್ಕಿಳಿದ ವೃಂದ ಆಗಿರುತ್ತೆ. ಇಲ್ಲಿ ನೋಡಬಹುದು, ಟೋಟಲ್ 2286 ಮಿಕ್ಕಿಳಿದ ವೃಂದ ಹುದ್ದೆಗಳ ವರ್ಗೀಕರಣದಲ್ಲಿ ಯಾವ್ಯಾವ ಒಂದು ಕೆಟಗರಿಗೆ ಯಾವ್ಯಾವ ಹುದ್ದೆಗಳು ಇದಾವೆ ಅಂತ ಕೊಟ್ಟಿದ್ದಾರೆ. ಇದನ್ನು ತಾವು ಕ್ಲೀನಾಗಿ ಓದ್ಕೋಬಹುದು. ಅದೇ ರೀತಿ ಸ್ಥಳೀಯ ವೃಂದ 1994 ಹುದ್ದೆಗಳು, ಹಿಂಬಾಕಿ ಹುದ್ದೆಗಳು 214 ಹಿಂಬಾಕಿ ಹುದ್ದೆಗಳಿದಾವೆ. ಇದಕ್ಕೂ ಒಂದು ಮೀಸಲಾತಿಯಲ್ಲಿ ಒಂದು ವರ್ಗೀಕರಣ ಮಾಡಿದ್ದಾರೆ. ಸೊ ಇದು ಕೂಡ ತಾವು ಓದ್ಕೋಬಹುದು. ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಕ್ಲೀನ್ ಆಗಿ ಯಾವ್ಯಾವ ಒಂದು ಕೆಟಗರಿಗೆ ಎಷ್ಟು ಹುದ್ದೆಗಳಿದಾವೆ ಅನ್ನೋದು ತಿಳಿದುಕೊಂಡು ನೀವು ಒಂದು ಅಪ್ಲೈನ ಮಾಡಬಹುದು. ಅದೇ ರೀತಿ ನೋಡಿ, ಕಲ್ಯಾಣ ಕರ್ನಾಟಕ ಭಾಗದ ವ್ಯಕ್ತಿಗಳಿಗೆ ಒಂದು ಸ್ಥಳೀಯ ವ್ಯಕ್ತಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದು ಕೂಡ ನೀವು ಕೇರ್ಫುಲ್ ಆಗಿ ಓದ್ಕೊಳ್ಳಿ. ಇನ್ನು ನಾವು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ವಿದ್ಯಾರ್ಹತೆ, ಶೈಕ್ಷಣಿಕ ವಿದ್ಯಾರ್ಹತೆ ಬಗ್ಗೆ ನೋಡೋದಾದ್ರೆ, ಸೊ ಶೈಕ್ಷಣಿಕ ವಿದ್ಯಾರ್ಹತೆ PUC ಕೇಳಿದ್ದಾರೆ. ಆರ್ಟ್ಸ್, ಕಾಮರ್ಸ್, ಸೈನ್ಸ್ ನಲ್ಲಿ ಉತ್ತೀರ್ಣರಾಗಿರತಕ್ಕದ್ದು ಅಥವಾ, ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಅಥವಾ ಅಂತ ಕೊಟ್ಟಿದ್ದಾರೆ. 10+2 ICSE CBSE ನಲ್ಲಿ ಉತ್ತೀರ್ಣರಾಗಿರತಕ್ಕದ್ದು ಅಥವಾ ತತ್ಸಮಾನ ವಿದ್ಯಾರ್ಹತೆ ಅಂದರೆ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ 3 ವರ್ಷಗಳ ಡಿಪ್ಲೊಮಾದಲ್ಲಿ ಉತ್ತೀರ್ಣರಾಗಿರತಕ್ಕದ್ದು ಅಥವಾ ಡಿಪ್ಲೊಮಾ ಕೂಡ ಆಗಿದ್ರು ಅಪ್ಲೈ ಮಾಡಬಹುದು. ಮುಕ್ತ ಶಾಲೆ ಅಥವಾ ವಿಶ್ವವಿದ್ಯಾಲಯ ಪಡೆದ PUC 12ನೇ ತರಗತಿ ಅಥವಾ JOC CLC ಕೋರ್ಸ್ಗಳನ್ನು ಹೊರತುಪಡಿಸಿ, ಸೊ ಏನು ಓಪನ್ ಕರೆಸ್ಪಾಂಡೆನ್ಸ್ ನೀವೇನು ಮಾಡಿರ್ತೀರಾ ಅದನ್ನು ಹೊರತುಪಡಿಸಿ ಸೊ ಅವರಿಗೆ ಒಂದು ಅವಕಾಶ ಇರೋದಿಲ್ಲ. ಮಾನ್ಯತೆ ಹೊಂದಿರುವ ಮೋಟಾರ್ ವಾಹನ ನಿರ್ವಾಹಕ ಪರವಾನಗಿ ಮತ್ತು ಬ್ಯಾಡ್ಜ್ ಅನ್ನು ಹೊಂದಿರತಕ್ಕದ್ದು. ಇದು ಕೂಡ ಕೇಳಿದ್ದಾರೆ. ಬ್ಯಾಡ್ಜ್ ಕೂಡ ಇರಬೇಕು ಅಂತ ಕೇಳಿದ್ದಾರೆ, ಪರವಾನಗಿ ಕೂಡ ಕೇಳಿದ್ದಾರೆ. ಸೊ ಇದೆರಡು ಕೂಡ ನಿಮ್ಮಲ್ಲಿ ಇದ್ರೆ ಖಂಡಿತವಾಗಿ ನೀವು ಒಂದು ಹುದ್ದೆಗೆ ಅಪ್ಲೈ ಮಾಡಬಹುದು. ಸೊ ಇಲ್ಲ ಒಂದು ಏನು ಅರ್ಹತೆ, ಶೈಕ್ಷಣಿಕ ವಿದ್ಯಾರ್ಹತೆ ಏನಿದೆ ಅದು ಈ ತರ ಕೇಳಿದ್ದಾರೆ. ಸೊ ಅದು ಇನ್ನು ಮುಂದೆ ನೋಡೋದಾದ್ರೆ ನೋಡಿ, ದೇಹದಾಢ್ಯ. ಎರಡು ಪುರುಷ ಮತ್ತು ಮಹಿಳೆ ಇಬ್ಬರಿಗೂ ಕೇಳಿದ್ದಾರೆ. ದೇಹದಾಢ್ಯ ಎತ್ತರ 160, ಪುರುಷ ಮಹಿಳೆಯರಿಗೆ 150 ಸೆಂಟಿಮೀಟರ್ ನಲ್ಲಿ ಇರಬೇಕು ಎತ್ತರ, ಮತ್ತೆ ಪುರುಷ ಮತ್ತು ಮಹಿಳೆಯರಿಗೆ ಎತ್ತರ ಇಷ್ಟಿರಬೇಕು. ಹಾಗೆ ವಯೋಮಿತಿಯಲ್ಲಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ 10/4/2024 ಈ ಕೆಳಕಂಡಂತೆ ಕನಿಷ್ಠ ವಯೋಮಿತಿ ಹೊಂದಿರಬೇಕು. ಸಾಮಾನ್ಯ ವರ್ಗ 18 ವರ್ಷ, 35 ವರ್ಷ ಕೇಳಿದ್ದಾರೆ. ಗರಿಷ್ಠ 2A 2B 3A 3B 18 ವರ್ಷ, 38 ವರ್ಷ. ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗವನ್ನು 18 ವರ್ಷ, 40 ವರ್ಷ. ಅದೇ ರೀತಿ ಮಾಜಿ ಸೈನಿಕ ಇಲಾಖೆ ಅಭ್ಯರ್ಥಿ 45 ವರ್ಷ ತನಕ ಒಂದು ವಯೋಮಿತಿಯನ್ನ ಕೇಳಿದ್ದಾರೆ. ಅಂದ್ರೆ ಒಂದು ವಯೋಮಿತಿಯನ್ನ ಫಿಕ್ಸ್ ಮಾಡಿದ್ದಾರೆ. ಸೊ ಇಲ್ಲಿ ನಂತರ ನೋಡೋದಾದ್ರೆ ನೋಡಿ, ತರಬೇತಿ ಅವಧಿ ಭತ್ಯೆ ಮತ್ತು ವೇತನ ಶ್ರೇಣಿ. ಸೊ ವೇತನ ಕೂಡ ಅಂದ್ರೆ ಟ್ರೈನಿಂಗ್ ಪೀರಿಯಡ್ ಏನಿರುತ್ತೆ ಅವಾಗ ಒಂದು ಸ್ಟೈಫಂಡ್ ಕೂಡ ಕೊಡ್ತಾರೆ. ತರಬೇತಿ ಭತ್ಯೆಯಾಗಿ 9,100 ರೂಪಾಯಿ ಇನ್ನೂ ನೀಡಲಾಗುತ್ತೆ. ಸ್ಟೈಫಂಡ್ ಕೂಡ ಕೊಡ್ತಾರೆ. ಸೊ ವೇತನ ಬಂದ್ಬಿಟ್ಟು 18,660ರಿಂದ 25,300 ತನಕ ಒಂದು ನಿರ್ವಾಹಕ ವೇತನ ಇರುತ್ತೆ. ಸೊ 2 ವರ್ಷಗಳ ಕಾಯಂ ಪೂರ್ವ ಪರೀಕ್ಷಾ ಸೇವೆಯನ್ನು ತೃಪ್ತಿಕರವಾಗಿ ಪೂರೈಸಿದಲ್ಲಿ ಅಂತಹವರನ್ನು ಸದರಿ ಹುದ್ದೆಯಲ್ಲಿ ಸೇವೆಯಲ್ಲಿ ನೇಮಕಾತಿ
ಪ್ರಾಧಿಕಾರದಿಂದ ಕಾಯಂಗೊಳಿಸಲಾಗುವುದು. 2 ಇಯರ್ಸ್ ಒಂದು ಏನು ನಿಮ್ಮ ಟ್ರೈನಿಂಗ್ ಪೀರಿಯಡ್ ಇರುತ್ತೆ, ಪ್ರೊಬೇಷನರಿ ಪೀರಿಯಡ್. ಅದರಲ್ಲಿ ನೀವು ಸ್ಯಾಟಿಸ್ಫೈಡ್ ಆಗಿದ್ರೆ ಒಂದು ಹುದ್ದೆಗೆ, ಅಂದರೆ ತೃಪ್ತಿಕರ ತಂದರೆ ಆ ಹುದ್ದೆ ನೀವು ಮಾಡ್ತಿರೋದು, ಸೊ ನಿಮಗೆ ಕಾಯಂಗೊಳಿಸ್ತಾರೆ. ಅರ್ಜಿ ಸಲ್ಲಿಸಲು ಏನಪ್ಪ ಅಂದರೆ KEAಯಿಂದನೇ ಒಂದು ಅರ್ಜಿಯನ್ನು ಸಲ್ಲಿಸಬೇಕು. ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಸೊ KEAಯಿಂದನೇ ಒಂದು ಆನ್ಲೈನ್ ಅರ್ಜಿಯನ್ನು ರಿಲೀಸ್ ಮಾಡ್ತಾರೆ. ಆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ದಿನಾಂಕ, ಆನ್ಲೈನ್ ಅರ್ಜಿ 10ನೇ ತಾರೀಕಿಗೆ ರಿಲೀಸ್ ಮಾಡ್ತಾರೆ. ಓಕೆ, 10th ಆನ್ಲೈನ್ ಅರ್ಜಿನ ರಿಲೀಸ್ ಮಾಡ್ತಾರೆ. ಕೊನೆಯ ದಿನಾಂಕ ಬಂದ್ಬಿಟ್ಟು 10/4/2024. ಶುಲ್ಕ ಪಾವತಿ ಮಾಡಲು 13/4/2024 ಒಂದು ಕೊನೆಯ ದಿನಾಂಕ ಇರುತ್ತೆ. ಆನ್ಲೈನ್ ಮೂಲಕನೇ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಅದೇ ರೀತಿ ಅರ್ಜಿ ಶುಲ್ಕ 750 ಸಾಮಾನ್ಯ ವರ್ಗ 2A 2B ಅವರಿಗೆ ಇರುತ್ತೆ. ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ಅಂಗವಿಕಲ ವಿದ್ಯಾರ್ಥಿಗಳಿಗೆ 500 ರೂಪಾಯಿ ಒಂದು ಅರ್ಜಿ ಶುಲ್ಕವನ್ನು ಫಿಕ್ಸ್ ಮಾಡಿದ್ದಾರೆ. ಸೊ ಆಯ್ಕೆ ವಿಧಾನ ಯಾವ ಥರ ಇರುತ್ತೆ ಅಂದರೆ ನೋಡಿ, ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆ ಕಾಮನ್ ಆಪ್ಟಿಟ್ಯೂಡ್ ಟೆಸ್ಟ್ನಲ್ಲಿ ಕನಿಷ್ಠ 30% ಅಂಕಗಳನ್ನು ಪಡೆದ ಅಭ್ಯರ್ಥಿಗಳನ್ನು ಮಾತ್ರ ಆಯ್ಕೆಗೆ ಪರಿಶೀಲನೆ ಅರ್ಹರೆಂದು ಪರಿಗಣಿಸಲಾಗುತ್ತದೆ. ಅಂದರೆ ಒಂದು ಆಪ್ಟಿಟ್ಯೂಡ್ ಟೆಸ್ಟ್ ಕೂಡ ನಡೆಸ್ತಾರೆ ಸೊ ಆಯ್ಕೆಯಲ್ಲಿ. ಸೊ ಆ ಒಂದು ಆಪ್ಟಿಟ್ಯೂಡ್ ಟೆಸ್ಟ್ನಲ್ಲಿ ನೀವು 30 ಮಾರ್ಕ್ಸ್ ಪಡೆದಿದ್ದಲ್ಲಿ ಸೊ ನಿಮ್ಮ ಒಂದು ಅರ್ಜಿಯನ್ನು ಒಂದು ಆಯ್ಕೆಗೆ ಪರಿಶೀಲಿಸ್ತಾರೆ. ಓಕೆ, ಆಯ್ಕೆ ಪರಿಶೀಲನೆಗೆ ಅರ್ಹರೆಂದು ಪರಿಗಣಿಸಲಾಗುತ್ತೆ. ಉಳಿದಂತೆ ಒಂದು ಆಯ್ಕೆ ವಿಧಾನಗಳು ಯಾವ ಥರ ಇರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಅದು ಕೂಡ ನೀವು ಕ್ಲೀನಾಗಿ ಓದ್ಕೋಬಹುದು. ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಸೊ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆ ಅಂದರೆ ಟೆಸ್ಟ್ ಯಾವ ಥರ ಇರುತ್ತೆ ಅದು ಕೂಡ ಕೊಟ್ಟಿದ್ದಾರೆ. ಸೊ ಎಲ್ಲ ಅಭ್ಯರ್ಥಿಗಳು ಒಂದು ಕಾಮನ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ನಡೆಸ್ತಾರೆ. ಅದರಲ್ಲಿ ನೀವು ಆ ಪರೀಕ್ಷೆನ ನೀವು ತಗೋಬೇಕಾಗ್ತದೆ. ಓಕೆ, ಪರೀಕ್ಷಾ ಮಾದರಿ ಪಠ್ಯಕ್ರಮ ಗರಿಷ್ಠ ಅಂಕ ಯಾವ ಥರ ಇರುತ್ತೆ ನೋಡಿ. ಪೇಪರ್ 1 ಮತ್ತು ಪೇಪರ್ 2 2 ಪೇಪರ್ ಇರ್ತವೆ. ಒಂದು ಪೇಪರ್ 1ನಲ್ಲಿ ಪ್ರಚಲಿತ ಘಟನೆಗಳು ಇರ್ತವೆ, ದೈನಂದಿನ ಗ್ರಹಿಕೆ, ಭಾರತದ ಸಂವಿಧಾನ, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತ ಭೂಗೋಳ ವಿಷಯಗಳು, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್, ಸಹಕಾರ ಸಂಸ್ಥೆ ಸಂಬಂಧಿಸಿದ ಇವೆಲ್ಲ ಒಂದು ವಿಷಯಗಳು ಪತ್ರಿಕೆ 1ದಲ್ಲಿ ಇರ್ತವೆ. ಅಂಕ 100 ಮಾರ್ಕ್ಸಿಗೆ ಇರುತ್ತೆ. 2 ಗಂಟೆ ಟೈಮ್ ಇರುತ್ತೆ. ಸೊ 2ರಲ್ಲಿ ಸಾಮಾನ್ಯ ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ ಇರುತ್ತೆ. 100 ಮಾರ್ಕ್ಸ್ ಇರುತ್ತೆ. 2 ಗಂಟೆ ಟೈಮ್ ಇರುತ್ತೆ. ಹಾಗೆಯೇ ನೋಡಿ, ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆ ಸೊ ವಿವರವಾದ ವೇಳಾಪಟ್ಟಿಯನ್ನು ಪ್ರಾಧಿಕಾರ ವೆಬ್ಸೈಟ್ನ ನಂತರ ಪ್ರಕಟಿಸಲಾಗುವುದು. ಓಕೆ, ನಂತರ ಇದಕ್ಕೇನಪ್ಪ ಅಂತಂದರೆ ನೋಡಿ, ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ಈಗ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ಅದಂದರೆ 1 ಅಂಶದಷ್ಟು 4ನೇ 1 ಅಂಶದಷ್ಟು ಅಂಕಗಳನ್ನು ಕಳೆಯಲಾಗುತ್ತೆ. ಇನ್ ಕೇಸ್ ನೀವು ರಾಂಗ್ ಆನ್ಸರ್ ಮಾಡಿದರೆ ಪ್ರತಿ ತಪ್ಪು ಉತ್ತರಕ್ಕೆ 1/4 ಅಷ್ಟು ಅಂಕವನ್ನು ಕಟ್ ಮಾಡ್ತಾರೆ. ಓಕೆ, ಸೊ ಕೆಲವೊಂದು ಷರತ್ತುಗಳು ಮತ್ತು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಕ್ಲೀನಾಗಿ ಓದ್ಕೊಂಡು ಒಂದು ಆನ್ಲೈನ್ ಅಪ್ಲೈ ಮಾಡಿ. ಸೊ 10ನೇ ತಾರೀಕು ಅಂದರೆ ನೆಕ್ಸ್ಟ್ ಮಂತ್ 10th ಒಂದು ಆನ್ಲೈನ್ ಲಿಂಕ್ ಓಪನ್ ಆಗುತ್ತೆ. ಸೊ ಆವಾಗ ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೇಗ ನಿಮಗೆ ನೋಟಿಫಿಕೇಶನ್ ಕೂಡ ಸಿಗುತ್ತೆ. ಆನ್ಲೈನ್ ಅಪ್ಲೈ ಮಾಡುವ ನೋಟಿಫಿಕೇಶನ್ ಕೂಡ ಸಿಗುತ್ತೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅದೇ ರೀತಿ ನೋಡಿ, ಎಲ್ಲ ಸೂಚನೆಗಳನ್ನ ಕ್ಲೀನಾಗಿ ಓದ್ಕೊಂಡು ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು. ಸೊ ಈ ಒಂದು ಹುದ್ದೆ ವೆರಿ ಈಸಿ ಇರುತ್ತೆ. ಕ್ಲೀನಾಗಿ ಆರಾಮಾಗಿ ಓದ್ಕೊಂಡ್ರೆ ಈ ಒಂದು ಎಕ್ಸಾಮ್ನ ಪಾಸ್ ಮಾಡ್ಬೋದು. 2500 BMTC ಹುದ್ದೆಗಳಿದ್ದಾವೆ. ಸೊ ಆಲ್ ದ ಬೆಸ್ಟ್ ಹೇಳ್ತಾ ಎಲ್ಲರಿಗೂ. ಸೊ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.